ಎಲ್ಲ KCT 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, KCT 2026ನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗುಡ್ ನ್ಯೂಸ್ ಹಾಗೆ ಬಿಗ್ ಅಪ್ಡೇಟ್ಗಳು ಕೂಡ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಫೈನಲ್ ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಈಗಾಗಲೇ ಬಂದಿದೆ. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಒಂದಷ್ಟು ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬಂದುಬಿಟ್ಟು KCT 2026ನ ಮಾಕ್ ರಿಸಲ್ಟ್ನಲ್ಲಿ ಸಿಕ್ಕಿರುವ ಕಾಲೇಜ್ ಮತ್ತು ಸೀಟ್ ಫೈನಲ್ ರಿಸಲ್ಟ್ನಲ್ಲೂ ಫೈನಲ್ ಸೀಟ್ ಅಲಾಟ್ಮೆಂಟ್ನಲ್ಲೂ ಅದೇ ಸಿಗುತ್ತಾ ಅಥವಾ ಚೇಂಜಸ್ ಆಗುತ್ತಾ ಅಂತ ಕೇಳ್ತಿದ್ರಿ ವಿದ್ಯಾರ್ಥಿಗಳು. ಅದ್ರ ಬಗ್ಗೆಯೂ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗೆ KCT 2026ನ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಯಾವಾಗ ಬರುತ್ತೆ, ಇವತ್ತು ಬರುತ್ತಾ, ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ. ಅದ್ರ ಬಗ್ಗೆ ಒಂದಷ್ಟು ಕಂಪ್ಲೀಟಾಗಿ ಒಂದು ಕ್ಲಿಯರಿಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ KA ಅವರು. ಅದು ಏನಂತ ತಿಳಿಸ್ಕೊಡ್ತೀನಿ. ಹಾಗೆ KCT 2026ನ ಮಾರ್ಕ್ ರಿಸಲ್ಟ್ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಬಹುದಾ? ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಬೋದಾಗಿರುತ್ತೆ. ಈಗಾಗಲೇ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ KA ಅವರು. ಆಲ್ರೆಡಿ ಎಲ್ಲರೂ ಶುರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ KCT 2026ನ ಆಪ್ಷನ್ ಎಂಟ್ರಿ ಎಡಿಟ್ ಲಾಸ್ಟ್ ಡೇಟ್ ಯಾವುದು, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜ್ ಮತ್ತು ಕೋರ್ಸ್ನ ಚೇಂಜ್ ಆಗುತ್ತಾ, ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಮತ್ತು ಕೋರ್ಸ್ ಚೇಂಜ್ ಆಗುತ್ತಾ, ಅಂದರೆ ಫಸ್ಟ್ ರೌಂಡಲ್ಲಿ ಇರುತ್ತಲ್ಲ ಅದೇ ಇರುತ್ತೆ, ಚೇಂಜ್ ಆಗುತ್ತಾ ಅಂತ ಕೇಳ್ತಿದ್ರಿ. ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ KCT ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟು, ಅಡ್ಮಿಷನ್ ಈಸಿಯಾಗಿ ಆಗುತ್ತೆ. ಫೀಸ್ ಪೇಮೆಂಟು ಸ್ವಲ್ಪ ಪೇ ಮಾಡಿದ್ರೆ ಆಗುತ್ತೆ. ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಬೇಕು, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ನ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಅಡ್ಮಿಷನ್ ಹೇಗೆ ನಡೀತಿ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಏನಂದರೆ KCT 2026ನ ಮಾರ್ಕ್ ರಿಸಲ್ಟ್ನಲ್ಲಿ ಸಿಕ್ಕಿರುವ ಕಾಲೇಜ್ ಮತ್ತು ಸೀಟು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನಲ್ಲೂ ಸಿಗುತ್ತಾ ಅಂತ ಕೇಳ್ತಿದ್ರಿ. ಹೌದು, 99% ಸೇಮ್ ಕಾಲೇಜ್ ಮತ್ತು ಸೇಮ್ ಸೀಟ್ ಸಿಗುತ್ತೆ. 99%. ಎಲ್ಲಾದರೂ 1% ಏನಾದರೂ ಟೆಕ್ನಿಕಲ್ ಇಶ್ಯೂಸ್, ಏನಾದರೂ ಪ್ರಾಬ್ಲಮ್ಸ್ ಆಗಿಬಿಟ್ಟು ನಿಮ್ಮ ಮಾಕ್ ರಿಸಲ್ಟ್ನಲ್ಲಿ ಏನಾದರೂ ಚೇಂಜಸ್ ಇದೆ, ಫೈನಲ್ ರಿಸಲ್ಟ್ನಲ್ಲಿ ಕರೆಕ್ಟ್ ಮಾಡಿಬಿಟ್ಟು ಕೊಡ್ತಾರೆ. ಅದೇ ಕಾಲೇಜಸ್ಸು 100ಗೆ 99% ಅದೇ ಕಾಲೇಜ್ ಮತ್ತು ಸೀಟು ಇರುತ್ತೆ. ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ ವಿದ್ಯಾರ್ಥಿಗಳು, ಸೇಮ್ ಅದೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು KCT 2026ನ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರ್ತದೆ, ಎಲ್ಲ ವಿದ್ಯಾರ್ಥಿಗಳು ಇದೇ ಒಂದು ಕನ್ಫ್ಯೂಷನ್ ಇದ್ದೀರಾ ಯಾವಾಗ ಬರುತ್ತೆ ಅಂತ. ಈಗಾಗಲೇ ಮಾರ್ಕ್ ರಿಸಲ್ಟ್ ಬಂದಿದೆ. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದುಬಿಟ್ಟು 19 ಆಗಸ್ಟ್, ಅಂದರೆ ಇವತ್ತು ಸಂಜೆ 4 ಗಂಟೆ ಮೇಲೆ ಅಥವಾ ನಾಳೆ ಬೆಳಿಗ್ಗೆ 9 ಗಂಟೆ ಮೇಲೆ ಈ ಟೈಮಲ್ಲೇ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಈಗಾಗಲೇ KA ಅವರು ಹೇಳಿದ್ದು, ಮೊದಲೇ KA ಅವರು ಏನು ಹೇಳಿದ್ರು ಅಂದರೆ ಆಗಸ್ಟ್ 19, ಆಗಸ್ಟ್ 19 ಸಂಜೆ 4 ಗಂಟೆ ನಂತರ ಬಿಡ್ತೀವಂತ ಹೇಳಿದರು. ಈಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಬೆಳಗ್ಗೆ ಮುನ್ನ ಹೋದರೂ ಹೋಗ್ಬೋದು, ಇಲ್ಲ ಇವತ್ತೇ ಬಂದರೂ ಬರ್ಬೋದು. ಆಲ್ಮೋಸ್ಟ್ ಇವತ್ತೇ ಬರೋ ಚಾನ್ಸಸ್ ಇದೆ. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬರುತ್ತೆ. ನೀವು ಟೆನ್ಷನ್ ಮಾಡ್ಕೊಳೋದು ಬೇಡ, ಜಾಸ್ತಿ ಡಿಲೇ ಆಗೋಲ್ಲ. ನೆಕ್ಸ್ಟ್ ಬಂದುಬಿಟ್ಟು KCT 2026ನ ಮಾರ್ಕ್ ರಿಸಲ್ಟ್ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಬೋದು. ಹೌದು, ಈಗಾಗಲೇ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಆದಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನೇ, ಕೆಲವೊಂದಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡದಿದ್ದರೂ ಆಗುತ್ತೆ. ಯಾರಿಗೆ ಸೀಟು ಕಾಲೇಜ್ ಓಕೆ ಆಗಿರುತ್ತೆ ಅವ್ರು ಆಪ್ಷನ್ ಎಂಟ್ರಿ ಮಾಡೋದು ಬೇಡ. ಆದರೆ ಬೇರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಕಟ್ ಆಫ್ನಲ್ಲಿ ವೇರಿಯೇಷನ್ ಆದಾಗ ನಿಮ್ಮ ಕಾಲೇಜ್ ಮತ್ತು ರ್ಯಾಂಕ್ ಮೇಲೆ ಸ್ವಲ್ಪ, ಅಂದರೆ ಸಿಕ್ಕಿರುತ್ತಲ್ಲ ಸೀಟ್ಸ್ ಮತ್ತು ಕಾಲೇಜ್ ಮೇಲೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ತುಂಬ ಏನು ಮೇಜರ್ ಚೇಂಜಸ್ ಆಗೋಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡದಿದ್ದರೆ ನಡೆಯುತ್ತೆ. ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಕರೆಕ್ಟಾಗಿ ಮಾಡಿದ್ರೆ ಓಕೆ, ಇಲ್ಲ ಅಂದರೆ ಆಪ್ಷನ್ ಎಂಟ್ರಿ ಮಾಡದೇ ತೀರೋದೇ ಬೆಸ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು KCT 2026ನ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದು ಲಾಸ್ಟ್ ಡೇಟ್ ನಾಳೆನೇ ಲಾಸ್ಟ್ ಡೇಟ್ ಆಗುತ್ತೆ. 20 ನಾಳೆ 20ಗೆ ಲಾಸ್ಟ್ ಆಗುತ್ತೆ. 20 ಆಗಸ್ಟ್ ನಾಳೆನೇ ಲಾಸ್ಟ್ ಡೇಟು. ನಾಳೆ ಆದಷ್ಟು ಬೇಗ ನಾಳೆ ಮಧ್ಯಾಹ್ನದ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಬಿಡೋಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಬಂದುಬಿಟ್ಟು KCT 2026ನ ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜ್ ಮತ್ತು ಕೋರ್ಸ್ ಚೇಂಜ್ ಆಗುತ್ತಾ? ಅಫ್ಕೋರ್ಸ್ ಚೇಂಜ್ ಆಗುತ್ತೆ. ಫಸ್ಟ್ ರೌಂಡ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ರೌಂಡಲ್ಲಿ ಏನಾದರೂ ಚೇಂಜಸ್ ಆಗಿರುತ್ತೆ. ಅಪ್ಗ್ರೇಡ್ ಆಗಿರ್ಬೋದು, ಅಥವಾ ಅದಕ್ಕಿಂತ ಒಳ್ಳೆ ಕಾಲೇಜು ಸಿಕ್ಕಿರ್ಬೋದು, ಅಥವಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅದಕ್ಕಿಂತ ಚೆನ್ನಾಗಿ ಇಲ್ದಿರೋ ಕಾಲೇಜು ಸಿಕ್ಕಿರುತ್ತೆ. ಟೆನ್ಷನ್ ಮಾಡ್ಕೊಳೋದು ಬೇಡ. ನೆಕ್ಸ್ಟ್ ನಾನು ಗೈಡ್ ಮಾಡ್ತಾ ಹೋಗ್ತೀನಿ ಚಾಯ್ಸ್ ಎಂಟ್ರಿಗೆ ಸಂಬಂಧಪಟ್ಟಿದಂತೆ. ಆವಾಗ ನಿಮಗೆ ಎಲ್ಲದಕ್ಕೂ ಏನು ಮಾಡಬೇಕಂತ ಗೊತ್ತಾಗುತ್ತೆ. KCT 2026ನ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಯಾವ ಚಾಯ್ಸ್ನ ಆಯ್ಕೆ ಮಾಡಬೇಕು.
ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಸೊ ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಬೇಕು, ಸೆಕೆಂಡ್ ರೌಂಡ್ನ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ತಕ್ಷಣ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಸೊ ಡೈರೆಕ್ಟಾಗಿ ನೀವು ಅಡ್ಮಿಷನ್ ಪ್ರೊಸೆಸ್ ಆಗುತ್ತೆ. ಫೀಸ್ ಪೇಮೆಂಟ್ ಮಾಡೋಕ್ಕಿರುತ್ತೆ 700 ಸಮಥಿಂಗ್ ಏನೋ. ಸೊ ಫೀಸ್ ಪೇಮೆಂಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಡ್ಮಿಷನ್ ಅಂದರೆ ಅಡ್ಮಿಷನ್ ಡಾಕ್ಯುಮೆಂಟ್ಸ್ನೆಲ್ಲ ಅಡ್ಮಿಷನ್ಗೆ ಏನೇನು ಬೇಕೋ ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಈಗಾಗಲೇ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಸೊ ಆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೊಳ್ಳಿ. ಸೊ ಆ ಡಾಕ್ಯುಮೆಂಟ್ಸ್ನ ಇಟ್ಕೊಂಡ್ಬಿಟ್ಟು ನೀವು ಕಾಲೇಜ್ ರಿಪೋರ್ಟಿಂಗ್ ಮಾಡಿಬಿಟ್ಟು ಸೊ ನೀವು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಸೊ ಆದಷ್ಟು ಬೇಗ ಅಡ್ಮಿಷನ್ ಆಗಿ. ತುಂಬ ಡಿಲೇ ಆಯಿತು ಅಂದರೆ ನಿಮಗೆ ಕ್ಲಾಸಸ್ ಮತ್ತು 1 ವೀಕ್ ಅಥವಾ 2 ವೀಕ್ ಕ್ಲಾಸಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೇಗ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ಸೊ ಅಡ್ಮಿಷನ್ ಮಾಡಿಬಿಡಿ. ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಕಾಲೇಜಿಗೆ ಯಾವುದು ನೀವು ಜಾಯ್ನ್ ಆಗ್ಬೇಕಂತಿದ್ರೆ ಸೊ ಅದನ್ನು ಮಾಡಿ. ನೆಕ್ಸ್ಟು KCET 2020 ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಅಡ್ಮಿಷನ್ ಹೇಗೆ ಮಾಡಿಕೊಳ್ಬೇಕು ಅಂತ ಕೇಳ್ತಿದ್ರಿ. ಸೊ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಸೊ ಅಡ್ಮಿಷನ್ನು ಅದೇ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ ಎಂಟ್ರಿನ ಫಿಲ್ ಮಾಡೋಕ್ಕಾಗುತ್ತೆ. ಸೊ ಚಾಯ್ಸ್ ಎಂಟ್ರಿನ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಶೆಡ್ಯೂಲ್ನ ಬಿಡ್ತಾರೆ. ಸೊ ಶೆಡ್ಯೂಲ್ ನಂತರ ಚಾಯ್ಸ್ ಎಂಟ್ರಿ ಮಾಡೋಕ್ಕಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ನಂತರ ಸೊ ಫೀಸ್ ಪೇಮೆಂಟ್ ಮಾಡೋಕ್ಕಿರುತ್ತೆ. ಆಮೇಲೆ ಕಾಲೇಜ್ ರಿಪೋರ್ಟಿಂಗು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕಿರುತ್ತೆ. ಸೊ ಅಷ್ಟು ಮಾಡಿದ್ರೆ ಸೊ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ అనేది ಕಂಪ್ಲೀಟ್ ಆಗುತ್ತೆ. ಸೊ ಈ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಪಕ್ಕ ಬರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.